ಲೋಕಾಯುಕ್ತ ಕಾಯ್ದೆ ತಿದ್ದುಪಡಿಗೆ ಮೇಲ್ಮನೆಯ ಮೇಲೂ ಕೂಡ ಒಂದು ಅಂಗೀಕಾರ ದೊರೆತಿದೆ. ವಿಧಾನಸಭೆ ವಿಧಾನ ಪರಿಷತ್ ಎರಡೂ ಸದನಗಳಲ್ಲಿ ವಿಧೇಯಕ ಅಂಗೀಕೃತವಾಗಿದೆ. ಲೋಕಾಯುಕ್ತ ಕಾಯ್ದೆ ತಿದ್ದುಪಡಿಗೆ ಮೇಲ್ಮನೆಯಲ್ಲಿಯೂ ಕೂಡ ಅಂಗೀಕಾರ ದೊರೆತಿದೆ. ವಿಧಾನಸಭೆ ವಿಧಾನ ಪರಿಷತ್ ಎರಡೂ ಸದನಗಳಲ್ಲಿ ವಿಧೇಯಕ ಅಂಗೀಕೃತವಾಗಿದೆ. ತಿದ್ದುಪಡಿ ಕಾಯ್ದೆಗೆ ರಾಜ್ಯಪಾಲರ ಅಂಕಿತವಷ್ಟೇ ಬಾಕಿ ಇದೆ ಎನ್ನುವಂಥ ಅಂಶ ಇದೀಗ ಹೊರಬಂದಿರುವಂಥದ್ದು. ಇನ್ನು ಮುಂದೆ ಲೋಕಾಯುಕ್ತರನ್ನು ಪ್ರಶ್ನಿಸುವ ಅಧಿಕಾರ ಸ್ಪೀಕರ್ಗೆ ಇರುತ್ತದೆ ಎನ್ನುವಂಥ ಮಹತ್ವದ ಅಂಶವನ್ನು ಇಲ್ಲಿ ನಾವು ಗಮನಿಸಬಹುದು. ಲೋಕಾಯುಕ್ತ ನ್ಯಾಯಮೂರ್ತಿಗಳನ್ನು ಪದಚ್ಯುತಿಗೊಳಿಸುವ ಅಧಿಕಾರವೂ ಕೂಡ ಶಾಸನ ಸಭೆಗಳಿಗೆ ಇರುತ್ತೆ ಎನ್ನುವಂಥ ಅಂಶ ಈ ತಿದ್ದುಪಡಿಯಲ್ಲಿದೆ. ಲೋಕಾಯುಕ್ತ ಕಾಯ್ದೆಗೆ ಸಮಗ್ರ ತಿದ್ದುಪಡಿಯನ್ನು ತರಲು ಸರ್ಕಾರ ನಿರ್ಧಾರ ಮಾಡಿದೆ. ಹಾಗೆ ಲೋಕಾಯುಕ್ತ ಕಾಯ್ದೆಯ ಸಮಗ್ರ ತಿದ್ದುಪಡಿಗೆ ಸೆಪ್ಟೆಂಬರ್ನಲ್ಲಿ ವಿಶೇಷ ಅಧಿವೇಶನವನ್ನು ಕೂಡ ನಡೆಸಲಾಗುವುದು ಎನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ವಿಧಾನ ಪರಿಷತ್ನಲ್ಲಿ ಕಾನೂನು ಮತ್ತು ಸಂಸದೀಯ ಸಚಿವ ಟಿ ಬಿ ಜಯಚಂದ್ರ ಹೇಳಿಕೆಯನ್ನು ನೀಡಿದ್ದಾರೆ. ರೆವಿನ್ಯೂ ಲಾಸ್ ಎಷ್ಟು ಕಾಸಾಗಿದೆ ಅವ್ರಿಗೆ ಈ ಗಣಿ ವ್ಯವಹಾರದೊಳಗೆ ಅವ್ರ ಕಡೆಯಿಂದ ಅಂತಂದ್ರೆ ತುಂಬಾ ಸ್ಪಷ್ಟವಾಗಿ ಅವರು ಬಿಲ್ ಮೇಲೆ ಬರ್ತಾ ಇದ್ದಾರೆ. ಅಂದ್ರೆ ಗೆರೆ ಕಡ್ದಂಗೆ ಹೇಳ್ಬೇಕು ಅನ್ನೋದು ಖಂಡಿತ ಕಷ್ಟ ಆಗುತ್ತೆ. ಅವ್ರಿಗೆ ಒಂದು ನಿಮಿಷ ಅವ್ರ ಜೊತೆಗೂ ಹೇಳಿದ್ರು ಹೋಗುದಿಲ್ಲ. ಲೋಕಾಯುಕ್ತ ಕಾಯ್ದೆನ ಕಾಯಕಲ್ಪ ಮಾಡಬೇಕು ಅನ್ನುವಂಥದ್ದಾಗ್ಲಿ ಹೇಳ್ತಾ ಇಲ್ಲ. ಸಂದರ್ಭಗಳು ಹೇಗೆ ಬರ್ತವೆ ಅಂತ ಹೇಳಿ ಯಾರ ಮೇಲೆ ಏನ್ ಬೇಕಾದ್ರೂ ಬರೆಯುವ ಖುಷಿ ಬಂದಂಗೆ ಈ ರೀತಿಯಾದಂತಹ ನಡವಳಿಕೆಗಳನ್ನ ಬಹಳ ಗಂಭೀರವಾಗಿ ಗಮನಿಸಬೇಕಾಗಿದೆ.